ನಮಸ್ಕಾರ ಕರ್ನಾಟಕ, ನೀವು ನೋಡ್ತಾ ಇದ್ರ ಬಿಟಿ ನ್ಯೂಸ್ ಲೈವ್. ನಾನು ನಿಮ್ಮ ವಿಜಯ ನವೀನ್ ತಗಡು ಅಂತ. ಅಂಡ್ ನನ್ನ ಜೊತೆ ಇದ್ದಾರೆ ನಮ್ಮ ಉರ್ಮೇನಾಂದ ಮಹಾಸ್ವ ವಿಜಯ್. ಅಂಡ್ ನಮ್ಮ ಕಾಲರ್ ಕೂಡ ಕನೆಕ್ಟ್ ಆಗಿದ್ರೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಏನಿಲ್ಲ, ಪ್ರತಿದಿನ ತರ ಇವತ್ತು ಸಹ ಒಂದು ಚರ್ಚೆ ಇದೆ. ನಮ್ಮ ಗುರುಜಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಮ್ಗೆ ಏನಾದರೂ ಡೌಟ್ ಬಂದ್ರೆ ಜನಪ್ರತಿನಿಧಿಯಾಗಿ ನೀವು ಅವ್ರನ್ನ ಕೇಳ್ಬೋದು. ಓಕೆನಾ? ತುಂಬಾ ಟೈಮ್ ಇದೆಯಲ್ಲ, ಜಸ್ಟ್ 2 minutes ಚರ್ಚೆ ಸ್ಟಾರ್ಟ್ ಮಾಡೋಣ ಸರ್. ಗುರುಜಿ ಇದ್ದಾರೆ, ದಯವಿಟ್ಟು ಮಾತಾಡಿ. ಹೇಳಿ ಗುರುಜಿ. ಹಲೋ, ನಮಸ್ತೆ. ಉರ್ಮಿಳಾನಂದ ಸ್ವಾಮಿಗಳು ಮಾತಾಡ್ತಾ ಇರೋದು. ಬಂದ್ರು, ಹೇಳಿ ಅವ್ರಿಗೆ. ಗುರುಜಿ, ಓಕೆ, ನಮ್ಮ ಕಾಲರ್ ಲೈನ್ ಅಲ್ಲಿ ಇದ್ದಾರೆ. ನಮ್ಮದೇ ಸರ್, ನಿಮ್ಮ ಹೆಸರು? ಸಂತೋಷ್. ಓಕೆ ಗುರುಜಿ, ಇವತ್ತಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಗೂಡು ಬಿಟ್ರು ಗುರಿ ಬಿಡಲ್ಲ, ಇದರ ಒಂದು ಒಳಾರ್ಥ ಗುರುಜಿ. ಸಾಧನೆ, ಗುರಿ ಸಾಧನೆ, ಇದು ತುಂಬಾ ಅವರಿಗೆ ಬಹಳ ಮುಖ್ಯವಾದಂಥದ್ದು. ಅವರ ಜೀವನದಲ್ಲಿ ಸಾಧನೆ ಮಾಡ್ಬೇಕಾದ್ರೆ ಏನು ಅವಶ್ಯಕತೆನ ಒಳಗೂಡಿಸ್ಕೋಬೇಕು ಅನ್ನೋದನ್ನ ಕೇಳಿದ್ರೆ ತುಂಬಾ ಸಂತೋಷ. ಅವ್ರಿಗೆ ಕೇಳಿ. ಸರ್ ಮಾತಾಡಿ. ನಮಸ್ತೆ. ನಮಸ್ತೆ ಗುರುಜಿಗೆ. ಗುರುಜಿ ಲೈನ್ ಅಲ್ಲಿ ಇದ್ದಾರೆ, ಕೋಆಪರೇಟ್ ಮಾಡ್ತಾ ಇದ್ದಾರೆ. ಗುರುಜಿ, ಈಗ ಒಂದು ಪ್ರಶ್ನೆ ಬಗ್ಗೆ ಮಾತಾಡೋಣ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ. ಯಾಕೆ ಗೂಡು ಬಿಟ್ಟರು ಗುರಿ ಬಿಡಲ್ಲ ಅನ್ನೋ ಒಂದು ಗಾದೆ ಹುಟ್ಕೋತು, ಅದರ ಒಂದು ಒಳಾರ್ಥ ಏನು? ನೋಡಿ, ಈ ಗಾದೆ ಮಾತಿದೆಯಲ್ಲ, ತುಂಬಾ ಬಹಳ ಅರ್ಥ ಗರ್ಭಿತವಾದಂತಹ ಮಾತು. ಒಂದು ಕುಟುಂಬ ಸಮೇತರಾಗಿ ಒಂದು ಟ್ರಾವೆಲ್ ಮಾಡ್ತಕ್ಕಂತ ಸಮಯದಲ್ಲಿ ಒಂದು ಮಗ ಆದಂತಹ ಒಂದು ಇರುವೆ ಹೇಳುತ್ತೆ, ಮರಿ ಇರುವೆ, ಓಕೆ, ಡ್ಯಾಡಿ ನಮ್ಮ ಫುಡ್ ಬಿದ್ದಿದೆ, ಒಂದು ಸಕ್ಕರೆ ಬಿದ್ದಿದೆ, ಅದ್ ನನಗ್ ಬೇಕು, ನಮ್ಮ ಉಪಹಾರ. ಗುರುಜಿ ರೋಡ್ ಸೈಡ್ ಅಲ್ಲಿ ಸಕ್ಕರೆ ಬಿದ್ದಿರುತ್ತೆ. ಹೌದು. ಓಕೆ, ಮರಿ ಇರುವೆ ನೋಡ್ಬಿಟ್ಟು ಡ್ಯಾಡಿ ನನಗೆ ಬೇಕು ಅಂತ ಕೇಳುತ್ತೆ. ಆ ಟೈಮಿನಲ್ಲಿ ಡ್ಯಾಡಿ ಇರುವೆ ಮತ್ತು ಅವರ ಕುಟುಂಬ ಆ ಒಂದು ಸಕ್ಕರೆನ ತಗೊಂಡು ಬರೋಕೆ ಅಂತ ಹೋದ ಟೈಮಲ್ಲಿ ಗಾಡಿನ ಸೈಡ್ ಪಾರ್ಕ್ ಮಾಡಿ, ಅದು ಅಂದ್ರೆ ಗುರುಜಿ ಕಾರ್ನ, ಹೌದು, ಓಕೆ, ಕಾರ್ನ ಸೈಡ್ ಪಾರ್ಕ್ ಮಾಡಿದ್ರು. ನೋ ಪಾರ್ಕಿಂಗ್ ಜಾಗಕ್ಕೆ ಹಾಕಿ ಸಕ್ಕರೆ ತರಕ್ ಹೋದಂತ ಟೈಮಿನಲ್ಲಿ ಪೊಲೀಸ್ ಬಂದು ನೋ ಪಾರ್ಕಿಂಗ್ ಹಾಕಿದಂತ ಗಾಡಿನ ಥ್ರೋಯಿಂಗ್ ಮಾಡ್ಕೊಂಡು ಹೋಗ್ತಾರೆ. ಆ ಟೈಮಿನಲ್ಲಿ ಈ ಇರುವೆಗಳು 700 ಫೈನ್ ಕಟ್ಟು ಆ ಗಾಡಿನ ಬಿಡಿಸ್ಕೊಂಡು ಬರ್ತಾರೆ. ಗೂಡು ಬಿಟ್ರು, ಹೌದು, ಗುರಿಲ ಬಿಡ್ಲಿಲ್ಲ. ಹೌದು ಗುರುಜಿ, ಗೂಡು ಬಿಟ್ರು ನಮಗೆ ಬೇಕಾದಂತ ಉಪಹಾರ ಬೇಕಾದಂತ ತಗೊಂಡು ಬಂದ್ರು, ಗುರಿ ಬಿಡ್ಲಿಲ್ಲ. ಕೇಳಿ ಅವರು. ಸರ್, ಸತ್ಯನಾ ಗುರುಜಿ ಮಾತ್ರ ಸತ್ಯ ಇದೆಯಾ? ಓಕೆ ಸರ್, ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಡೌಟ್ ಇದ್ರೆ ನೀವು ಗುರುಜಿಗಳನ್ನ ಕೇಳ್ಬೋದು. ಓಕೆ ಗುರುಜಿ, ಸರ್ ಆ ಇರುವೆ ಮಾಡಿದ್ದು ಸರಿನಾ ಹಾಗಾದ್ರೆ ನಿಮ್ಮ ಪ್ರಕಾರ? ಸರಿನಾ ಸರ್? ಸರಿ ಇದೆ. ಓಕೆ ಗುರುಜಿ ಒಪ್ಕೊಂಡ್ರು, ಮೌನಂ ಸಮ್ಮತಿ ಲಕ್ಷಣಂ. ಸಂತೋಷ. ಹೌದು ಗುರುಜಿ, ಈಗ ನಮ್ಮ ಕಾಲರ್ ಏನ್ ಲೈನ್ ಅಲ್ಲಿ ಇದ್ದಾರಲ್ಲ, ಅವರ ಒಂದು ನಾಮಧೇಯ ಏನು ಗುರುಜಿ? ಲೂಸ್ ಮೋಷನ್ ರಾಯನ್. ಓಕೆ ಸರ್, ನಿಮ್ಮ ಹೆಸರು ಲೂಸ್ ಮೋಷನ್ ರಾಯನ್ ಅಂತ ಗುರುಜಿ ಹೇಳಿದ್ರು. ಹಲೋ, ನಿಮ್ಮ ಹೆಸರು ಲೂಸ್ ಮೋಷನ್ ರಾಯನ್. ಓಕೆ ಗುರುಜಿ, ಹೋದ ಜನ್ಮದಲ್ಲಿ ಇವರ ಒಂದು ಕಾಯಕ ಏನಾಗಿತ್ತು? ಇವರ ಒಂದು ಕಾಯಕ ನೋಡಿ ಏನಪ್ಪಾ ಅಂತ ಅಂದ್ರೆ, 5 ನಿಮಿಷಕ್ಕೂ ವಾಶ್ರೂಮ್ಗೆ ಹೋಗ್ತಾ ಇದ್ದಂತ ಒಂದು ಕಾಯಕ, ಅದೇ ಅವ್ರ ಕಾಯಕ. ಅದ್ಭುತ ಸರ್. ನೀವು ಹೋದ ಜನ್ಮದಲ್ಲಿ ನಿಮ್ಮ ಹೆಸರು ಬಂದು ಲೂಸ್ ಮೋಷನ್ ರಾಯನ್, ಅಂಡ್ ನಿಮ್ಮ ಕಾಯಕ ಏನಂದ್ರೆ 5 ನಿಮಿಷಕ್ಕೂ ನೀವು ವಾಶ್ರೂಮ್ಗೆ ಹೋಗ್ತಾ ಇದ್ರಂತೆ, ಅದೇ ನಿಮ್ಮ ಕಾಯಕ. ತುಂಬಾ ಸಂತೋಷ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಗುರುಜಿಗೆ ಕೊನೆಯದಾಗಿ ನಮಸ್ಕಾರ ಹೇಳಿ. ಸಂತೋಷ, ಧನ್ಯವಾದ. ಸಂತೋಷ ಸ್ವಲ್ಪ ಆದ್ರೂ ಸಾಕು ಗುರುಜಿ. ಇವ್ರಿಗೆಲ್ಲ ಗುರಿ ಇಟ್ಕೊಳಕ್ ಏನು ಇವ್ರಿಗೆ ಸಮಸ್ಯೆ? ಒಂದು ಗುರಿನೇ ಇಲ್ಲ ಜೀವನದಲ್ಲಿ. ಬದುಕೋದಾದ್ರೆ ಬದುಕು ಏನ್ ಮಾಡಕ್ ಬೇಕು ನಿಮ್ಗೆ? ಹೇಳಿ ಸರ್, ಹೇಳಿ. ಓಪನ್ ಆಗಿ ಚಾಲೆಂಜ್ ಮಾಡ್ತಿದ್ದಾರೆ ಗುರುಜಿ. ಓಪನ್ ಚಾಲೆಂಜ್ ಇದು. ಟಿವಿ ಲೈವ್ ಅಲ್ಲಿ ಇದೀವಿ ಅಂತ ಹೇಳಿ. ಲೈವ್ ಅಲ್ಲಿ ಇದೀವಿ ಸರ್, ಮಾತಾಡಿ ಗುರುಜಿ, ಆನ್ಸರ್ ಮಾಡಿ. ಒಂದು ಗುರಿ, ಆಸೆ, ಕನಸು ಅನ್ನೋದು ಒಬ್ಬ ವ್ಯಕ್ತಿಯಲ್ಲಿ ಇಲ್ಲ ಅಂದ್ಮೇಲೆ ಆ ವ್ಯಕ್ತಿ ಗುರಿ ಇದೆಯಾ ಕೇಳಿ ಇವ್ರಿಗೆ. ಸರ್, ನಿಮ್ಗೆ ಏನಾದ್ರು ಜೀವನದಲ್ಲಿ ಏನು ಗುರಿ ಇದೆ ಸರ್? ನಿಮ್ಗೆ ಏನು ಗುರಿ ಇಲ್ಲ ಸರ್? ಗುರಿ ಇಲ್ಲ. ವೇಸ್ಟ್ ಗುರುಜಿ. ಏನು ವೇಸ್ಟ್ ಬಾಡಿ, ಪ್ರಯೋಜನ ಇಲ್ಲದೆ ಬಾಡಿ ಫೋನ್ ಮಾಡಿದ್ದೀರಾ? ಹೌದು ಗುರುಜಿ, ಹೌದು. ಏನು ತುಂಬಾ ಬೇಜಾರಾಯ್ತು ಸರ್ ನಿಮ್ ಜೊತೆ ಮಾತಾಡಿ. ವ್ಯಕ್ತಿಯಾಗಿ ಮಾತಾಡ್ತಾ ಇದ್ದಾರೆ ಇವರು. ಹೌದು ಗುರುಜಿ, ಇದೆಲ್ಲ ಮಾತಾ ಒಂದು ನಮ್ಗೆ ತುಂಬಾ ಬೇಜಾರಾಯ್ತು ನೋಡಿ. ಇವ್ರ ಹೆಸರೇನು? ಲೂಸ್ ಮೋಷನ್ ರಾಯನ್. ಹಲೋ, ತಪ್ಪು ಈ ತರ ಎಲ್ಲ ಒಬ್ಬ ವ್ಯಕ್ತಿ ಗುರಿ, ಆಸೆ, ಕನಸನ್ನ ಇಟ್ಕೊಂಡು ಬದುಕಬೇಕು. ಗುರಿ ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ ಪ್ರಕಾರ ಏನು? ಒಂದು
ಇಲ್ಲ ಇಲ್ಲ, ಬೇಡ ಬೇಡ, ಯಾಕೆಂತಂದ್ರೆ ವಾಲ್ಯೂಮ್ ಜಾಸ್ತಿ ಆದ್ರೆ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಅಲ್ಲ, ಇವತ್ತು ರೆಕಾರ್ಡ್ ಆಗಿದ್ದು ನಾವು ನಾಳೆ telecast telecast ಮಾಡೋದು. ಮಾಡ್ತೀವಿ. ನಾಳೆ ಸಂಜೆ 6 ಗಂಟೆಯಲ್ಲಿ ನೀವು ಟಿವಿ ಆನ್ ಮಾಡಿ, ಹೌದು, ದಯವಿಟ್ಟು ಹೌದು. 10 ಗಂಟೆ ಆನ್ ಮಾಡಬೇಡಿ. ಅದ್ಭುತ ಅದ್ಭುತ ಗುರುಜಿ, ಸತ್ಯವಾದ ಮಾತು. ಥ್ಯಾಂಕ್ ಯು. ಓಕೆ, ಇದು ಗುರುಜಿ, ಹಾ. ನಮ್ಮ ಲೂಸ್ ಮೋಷನ್ ರಾಯ್ ಅವರು ತುಂಬಾ ಚೆನ್ನಾಗಿ ಮಾತಾಡೋದು ನಮ್ಮ ಜೊತೆ. ಸಂತೋಷ. ಸಂತೋಷ. ಗುರುಜಿ, ಇವರ ಹೆಸರು ಒಂಥರ ಅದ್ಭುತವಾಗಿದೆ ಅಲ್ವಾ, ಲೂಸ್ ಮೋಷನ್ ರಾಯ್. ಅದ್ಭುತವಾಗಿಲ್ಲ, ಅದ್ಭುತವಾಗಿದೆಯೇ? ಅದು ಒಂಥರ ಚೆನ್ನಾಗಿದೆ ಗುರುಜಿ. ಅವ್ರನ್ನ ಕೇಳಿ, ನಿಮ್ಮ ಹೆಸರು ಚೆನ್ನಾಗಿದೆಯಾ? ಲೂಸ್ ಮೋಷನ್ ರಾಯ್ ಅವರೇ. ಹಾ. ಉರ್ಮಿಳಾನಂದ ಮಹಾಸ್ವಾಮೀಜಿ. ಉರ್ಮಿಳಾನಂದ ಮಹಾಸ್ವಾಮಿಗಳು. ಯಾಕಾಗಲ್ಲ, ಅದು ನಾವು ಗುರುಗೆ ಜಿ ಸೇರಿಸ್ಕೊಂಡು ನನ್ನ ಹೆಸರು ಗುರುಜಿ ಆಗಿರೋದು. ಹೌದು, ಸತ್ಯ ಸತ್ಯ ಗುರುಜಿ, ಅದ್ಭುತ. ಉರ್ಮಿಳಾನಂದ ಸ್ವಾಮೀಜಿ ಕಿ ಜೈ, ಉರ್ಮಿಳಾನಂದ ಸ್ವಾಮೀಜಿ ಕಿ ಜೈ, ಉರ್ಮಿಳಾನಂದ ಸ್ವಾಮೀಜಿ ಕಿ ಜೈ, ಅಂಡ್ ಲೂಸ್ ಮೋಷನ್ ರಾಯನ್ ಕಿ ಜೈ. ಬೇಡಿ ಅವ್ರಿಗೆ. ಬೇಡ ಬೇಡ ಬೇಡ, ಬೇಡ, ಏನ್ ಮಾಡಕ್ಕೆ? ಹೌದು, ನಿಮಗ್ ಬೇಕಾ? ಜಸ್ಟ್ ಗುರುಜಿ ಅವರು ಜೀವನದಲ್ಲಿ ಗುರಿನೇ ಇಟ್ಕೊಂಡಿಲ್ಲ. ಗುರಿ ಇಟ್ಟಿಲ್ಲ, ಗುರಿ ಇಲ್ಲ, ಒಂದು ಗುರಿ ಕನಸನ್ನ ಅನ್ನೋದನ್ನ ನೋಡಿ. ಕಿರಣ್ ಸಾಯ್ ಅವರವರೇ ಇವು ಹಿಡದೇ ಇರೋದು ಒಂದು ತಪ್ಪು, ಅದು ಬಹಳ ಅಪರಾಧವಾದಂತ. ನೀವು ಲೂಸ್ ಮೋಷನ್ ರಾಯ್ ಅವರೇ ಒಂದು ಕೆಲಸ ಮಾಡಿ, ಶಿಕ್ಷೆಗೊಳಗ್ ಮಾಡ್ಬೇಕು ಇವ್ರನ್ನ. ಹೌದು, ಬೇಕಾ ಶಿಕ್ಷೆ? ನಿಮಗೆ 14 ವರ್ಷ ವನವಾಸ ಕಳಿಸ್ಬೇಕು. ಕಾಡಿಗೆ? ಕಾಡಿಗಲ್ಲ, ಜೈಲ್ಗೆ. ಅಟ್ಲಾಂಟಿಕ್ ಸಾಗರಕ್ಕೆ ಅಲ್ಲೊಂದು ಇದು ದ್ವೀಪ ಇದೆಯಲ್ಲ, ಅಲ್ಲಿ ಕಳಿಸ್ಬೇಕು. ಅಲ್ಲಿ ಕಳಿಸ್ಕೊಂಡು. ಹೌದು ಗುರುಜಿ. ಹೋಗ್ತೀರೇನ್ರಿ? ಅಲ್ಲಿ ನೀರಿರುತ್ತೆ ಗುರುಜಿ, ಇವರ ಹೆಸರು ತಕ್ಕಂಗೆ ಲೂಸ್ ಮೋಷನ್ ರಾಯ್ಗೆ ಸೂಟ್ ಆಗುತ್ತೆ. ಅದ್ಭುತ ಅದ್ಭುತ ಅಂತ ಅದ್ಭುತ. ಕೇಳ್ತಾ ಇದ್ದಾರೆ. ಉರ್ಮಿಳಾನಂದ ಗುರುಜಿ ಕೈ ಮುಗ್ರಿ. ಉರ್ಮಿಳಾನಂದ ಮಹಾಸ್ವಾಮೀಜಿ, ನೀವು ಆ ಕಡೆಯಿಂದ ಕೈ ಮುಗ್ರಿ. ಬೇಡಿ ಸ್ವಾಮೀಜಿ, ಓನ್ಲಿ ಸ್ವಾಮೀಜಿ. ಒಂದಿನ ಬೇಡಿ, ಓನ್ಲಿನೂ ಬೇಡ, ಸ್ವಾಮೀಜಿ. ಹಾ, ಸಿರ್ಫ್ ಸ್ವಾಮೀಜಿ. ಅವ್ರಿಗೆ ಹೇಳಿ, ಕೇಳಿ ಹೇಳಿ ಹೇಳಿ ಮಿಸ್ಟರ್ ಲೂಸ್ ಮೋಷನ್ ರಾಯ್. ಹಾ